ಆಂಜನೇಯನ ಪಾದಗಳಿಗೆ ನಮಸ್ಕರಿಸುತ್ತಾ ವೇದಿಕೆ ಆಸೀನರಾದ ಗುರು ಹಿರಿಯರೇ, ನನ್ನ ಸ್ನೇಹಿತರೇ, ಈ ದಿನ ಆಯ್ಕೆ ಮಾಡಿಕೊಂಡಿರುವಂಥ ವಿಷಯ ಕನ್ನಡ, ಕರ್ನಾಟಕ ಅಂತ. ಕನ್ನಡ ಮಾತೃಭಾಷೆಯಾಗಿದ್ದು ನನ್ನ ನೆಚ್ಚಿನ ಭಾಷೆ ಹಾಗೂ ನನ್ನ ಬೋಧನೆಯ ಭಾಷೆಯಾಗಿದೆ. ಅದನ್ನು ಮಾತಾಡಲು ನಾನು ಬಹಳ ಉತ್ಸುಕತೆಯಿಂದ ಮಾತಾಡುತ್ತೇನೆ. ಕನ್ನಡ ಅಂತಕ್ಕಂಥ ಪದ ಹೇಗೆ ಬಂತು ಅಂತಕ್ಕಂಥ ನೋಡಿದಂಥ ಸಂದರ್ಭದಲ್ಲಿ ಕ್ರಿಸ್ತಕ 1920 ಕವಿರಾಜ ಮಾನಕ ಕೃತಿಯಲ್ಲಿ ಕಾವೇರಿಯಿಂದಮ ಗೋದಾವರಿಯಿಂದ ನಾಡಲು ಭಾವಿಸಿದ ಕನ್ನಡ ಜನಪದ ಅಂತಕ್ಕಂಥ ಪದ ಬರುತ್ತೆ. ಅಲ್ಲಿ ಆ ಪದ ಬಳಕೆ ಆಗಿದ್ದ ಕಾರಣವಾಗಿ ಅಲ್ಲಿ ಆ ಸಂದರ್ಭದಲ್ಲಿ ಜನಪದ ಅಂತಂದ್ರೆ ಅದು ಸ್ಥಳ ಸೂಚಕವಾಗಿ ಬಳಕೆ ಆಗ್ತಿತ್ತು ಅವಾಗ. ಈಗ ಅದು ಒಂದು ಭಾಷಾ ಸೂಚಕವಾಗಿ ಬಳಕೆ ಆಗ್ತಿದೆ ಅಂತಕ್ಕಂಥದ್ದು. ಹಾಗೆಯೇ ಆ ಕನ್ನಡ ಭಾಷೆಯ ಬಗ್ಗೆ, ಕನ್ನಡ ಅಭಿಮಾನದ ಬಗ್ಗೆ ಅನೇಕ ಕವಿಗಳು ಹೇಳ್ತಾ ಬಂದಿದ್ದಾರೆ. ನಾವು ಕುವೆಂಪುರವರು ನೋಡಿದ ಸಂದರ್ಭದಲ್ಲಿ ಎಲ್ಲಾದರೂ ಎಂತಾದರೂ ಈ ಕನ್ನಡವಾಗಿರುವಂತಕ್ಕಂಥದ್ದು. ಮಹಾಲಿಂಗರವರ ಅನುಭವ ಎಂಬ ಕೃತಿಯಲ್ಲಿ ಸುರಿದ ಬಾಳೆಯ ಹಣ್ಣಿನಲ್ಲಿ ಉಳಿದ ಹಳಿದ ಉಷ್ಣದ ಹಾಳಿನಲ್ಲಿ ಸುಲಭವಾಗಿರುವ ಕನ್ನಡ ಪದ ಅಂತಕ್ಕಂಥ ಮಾತನ್ನು ಬಳಸ್ತಂದ್ರೆ ಭಾಷೆ, ನಮ್ಮ ಕನ್ನಡ ಭಾಷೆ ಅಂತಕ್ಕಂಥದ್ದು ಏನಿದೆ ಬಹಳ ಸುಮಧುರವಾಗಿದೆ ಮತ್ತು ಸುಲಲಿತವಾಗಿದೆ ಮತ್ತು ಮಾತಾಡಕ್ಕೆ ಬಹಳ ಶುದ್ಧವಾಗಿರುವಂಥದ್ದು ಅಂತಕ್ಕಂಥ ವಿಷಯವನ್ನು ಹೇಳ್ತಾ ಹೋಗ್ಬೋದು. ಅನೇಕ ಕವಿಗಳಿಂದ ಹೇಳ್ತಾ ಹೋಗ್ತಾರೆ. ನಮ್ಮ ಜಿ.ಪಿ. ರಾಜರತ್ನಗಳವರು ಹೇಳಿದಂಥ ಸಂದರ್ಭದಲ್ಲಿ ನರಕ ಕೆಳಿಸಿ ನಾಳೆಗೆ ಸೇರಿಸಿ ಬಾಯಿಗೆ ಉಳಿಸಿ ಹಾಕಿದ್ರು ಮೂರನೇ ಕನ್ನಡ ಪದವಾಗಿದೆ ಅಂತಕ್ಕಂಥದ್ದು. ಅಂದ್ರೆ ನಮ್ಮ ಕನ್ನಡ ಭಾಷೆಯ ಬಗ್ಗೆ ಅಭಿಮಾನವಾದ ಹೇಗಿತ್ತು ಅಂತಕ್ಕಂಥದ್ದು. ಹಾಗೆ ನಮ್ಮ ಹಾಮನಾಯಕರವರು ಹೇಳ್ತಾರೆ. ಹಾಮನಾಯಕರು ಏನ್ ಹೇಳ್ತಾರೆ ಅಂತಂದ್ರೆ, ನನ್ನ ಮೊದಲ ಆಯ್ಕೆ ಕನ್ನಡ, ಎರಡನೇ ಆಯ್ಕೆಯೂ ಅದೇ ಅಂತಕ್ಕಂಥದ್ರೆ ಅಂದ್ರೆ ನನಗೆ ಸವತಿ ಮತ್ಸರ ಇರಬಾರದು ಎನ್ನುವ ಉದ್ದೇಶದ ಮೇರೆಗೆ ಕನ್ನಡದ ಬಗ್ಗೆ ಈ ರೀತಿ ಅನೇಕ ಜನ ಕವಿಗಳು, ಋಷಿಪತಿಗಳು, ಕವಿಗಳು ಹೇಳ್ತಾ ಹೋಗ್ತಾರೆ. ಹಾಗೆ ಇನ್ನೊಂದು ಕರ್ನಾಟಕ ಅಂತಕ್ಕಂಥದ್ದು. ಕರ್ನಾಟಕ ಅಂತಕ್ಕಂಥ ಪದ ಹೇಗೆ ತಂದು ಅಂತಕ್ಕಂಥ ಯಾರಾದ್ರೂ ಹೇಳ್ಬೋದಾ? ಹೇಳ್ತೀರಾ ಯಾರಾದ್ರೂ? ಯಾರಾದ್ರೂ ಹೇಳ್ಬೋದಾ? ಕರ್ನಾಟಕ ಅಂತಕ್ಕಂಥ ಹೇಗೆ ಬಂದು ಇಷ್ಟು ಕರಿ ಅಂತ ಹೇಳಿದ್ರೆ ಕಪ್ಪು, ಕರಿನಾಡು ಅಂದ್ರೆ ಕಪ್ಪು ಮಣ್ಣಿನ ನಾಡು ಕರುನಾಡು. ಕರುನಾಡು ಅಲ್ಲ, ಕರುನಾಡು ಅಂತಕ್ಕಂಥ ಪದ ಕರುನಾಡ ಅಂತಕ್ಕಂಥ ಶಿವಪಾಲಿಗಳ ಕೃತಿಯಲ್ಲಿ ಬರುತ್ತೆ. ಅದು ಕರುನಾಡದ ಕರ್ನಾಟಕ ಅಂತಕ್ಕಂಥ ಪದ ಕರುನಾಡಲ್ಲ, ಕರ್ನಾಟಕ ಅಂತ. ಕರ್ನಾಟಕ ಅಂತಕ್ಕಂಥದ್ದು ಈ ಮಹಾಭಾರತದ ಸಭಾಭಾಗದಲ್ಲಿ ಬರುತ್ತೆ. ಕರ್ನಾಟಕ ಅಂತಂದ್ರೆ ಕರ್ಣನ ಆಟದ ಪ್ರದೇಶ ಅಂತಕ್ಕಂಥದ್ದು. ಒಂದು ಕರ್ಣ ಆಟ ಆಡುತ್ತಿರುವಂಥ ಪ್ರದೇಶ ಏನಿತ್ತು ಅದು ಕರ್ನಾಟಕ ಅಂತಕ್ಕಂಥದ್ದು. ಇನ್ನೊಂದು ರೂಪದಲ್ಲಿ ಹೇಳ್ತಾರೆ, ಒಂದು ಶ್ಲೋಕ ಹೇಳ್ತಾರೆ, ಸಶಕ್ತಾಃ ಸಗರ್ವಾಃ ತಾಂಕಾರ ಉತ್ತರ ಪಾಟೀನಾಃ ಕರ್ಮೇಣ ಅಡಗಿ ಕರ್ನಾಟಕ ಅಂತ. ಅಂದ್ರೆ ಸಶಕ್ತಾಃ, ಯಾವ ಭಾಷೆಯನ್ನು ನಾವು ಮಾತಾಡ್ತಿದ್ದೀವಿ, ಎಷ್ಟು ಸುಸ್ಪಷ್ಟವಾಗಿ ಬಾಯಿ ಮಾತಾಡ್ತೀವಿ ಆ ಭಾಷೆ ಕನ್ನಡ ಅಂತಕ್ಕಂಥದ್ದು. ಇಂಗ್ಲಿಷ್ ಭಾಷೆ, ನಾವು ಇಂಗ್ಲಿಷ್ ಭಾಷೆ ತಗೊಂಡಿರ್ಬೋದು, ನಾವು ಚೀನಿ ಭಾಷೆ ತಗೊಂಡ್ರೆ ಮೂರನೇ ಮಾತಾಡ್ತೀವಿ. ಅದೇ ಕನ್ನಡ ಭಾಷೆಯನ್ನು ವೈಜ್ಞಾನಿಕವಾಗಿ ನೋಡಿದಂಥ ಸಂದರ್ಭದಲ್ಲಿ ಅದು ಬಾಯಿ ತುಂಬ ನಾವು ನೋಡು ವರ್ಣಗಳನ್ನು ಉಚ್ಚಾರ ಮಾಡಿದ ಸಂದರ್ಭದಲ್ಲಿ ಮೂರ್ಧನ್ಯ ಅಕ್ಷರಗಳಾಗಿರ್ಬೋದು, ದಂತ್ಯಾಕ್ಷರಗಳಾಗಿರ್ಬೋದು, ಇಡೀ ಅಕ್ಷರಗಳನ್ನ ಆಯ್ತ ಲಾತಕ ತಗೊಂಡ ಸಂದರ್ಭದಲ್ಲಿ ಬಾಯಿ ತುಂಬ ಮಾತಾಡ್ತೀವಿ. ಅದಕ್ಕಾಗಿ ಸಶಬ್ದ ಸಗರ್ಭ ನಾವು ಹೇಳ್ಕೊಳ್ಬೋದು. ಭಾಷೆ, ನಾವು ಕನ್ನಡ ಭಾಷೆ ಗರ್ವದಿಂದ ಹೇಳ್ಕೊಳ್ಬೋದು. ನಾವು ಭಾಷೆಯನ್ನು ಅನೇಕ ಸುಂದರವಾದ ಭಾಷೆ ಅಂದ್ರೆ ಬಂಗಾಳಿ ಭಾಷೆ ಅಂತ ಕರಿತೀವಿ. ಒಂದು ಹಳೆ ಭಾಷೆ ಅಂತಂದ್ರೆ ತಮಿಳು ಭಾಷೆ ಅಂತ ಕರಿತೀವಿ. ಆದರೆ ಅದೇ ರೀತಿಯಲ್ಲಿ ಕನ್ನಡ ಭಾಷೆ ಅಂತಕ್ಕಂಥದ್ದು ಏನಿದೆ, ಆ ಒಂದು ಭಾಷೆ ನಮ್ಮ ಲಿಪಿಗಳ ರಾಣಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಹೋಗ್ಬೋದು. ಇನ್ನೊಂದು ಟಾಂಕಾರ ಉತ್ತರ ಪಾಟಿನಾಹ ಅಂತಕ್ಕಂಥ ಪದವನ್ನು ಹೇಳ್ತೇವೆ. ಅಂದ್ರೆ ಯಾವ ಭಾಷೆಯನ್ನು ಮಾತಾಡ್ತಾ ಇದ್ರೆ ಕಿವಿ ಒಳ್ಳೆದಿರುತ್ತೋ. ಕೊಪ್ಪ ಹೇಳ್ತಾರೆ ಒಂದು ಕಡೆ ಏನಂತಂದ್ರೆ ಟಾಟಾ ಡಾಟಾನ ಅನ್ನೋ ಭಾಷೆ ಅಂತಕ್ಕಂಥದ್ದು. ಅಂದ್ರೆ ಭಾಷೆ ಮಾತಾಡ್ತಾ ಇದ್ರೆ ಕಿವಿ ಒಳ್ಳೆದಿರುತ್ತೆ ಅಂತಕ್ಕಂಥ. ಈ ರೀತಿಯಲ್ಲಿ ಕನ್ನಡ ಭಾಷೆಯ ಬಗ್ಗೆ, ಕನ್ನಡ ನಾಡಿನ ಬಗ್ಗೆ ಅನೇಕ ಕವಿಗಳು, ಅನೇಕ ಒಂದು ಲೇಖಕರು ಹೇಳ್ತಾ ಹೋಗ್ತಾರೆ ಅಂತಕ್ಕಂಥದ್ದು. ಈ ಸಂದರ್ಭದಲ್ಲಿ ನಾನೊಬ್ಬ ಚಿತ್ತ ಒಂದು ಸಾಹಿತಿಯಾಗಿ, ಕವಿಯಾಗಿ ಒಂದೇ ಒಂದು ನಿಮಿಷ ನಾನು ಬರೆದಿರುವಂತಹ ಕವನವನ್ನ ಈ ಸಂದರ್ಭದಲ್ಲಿ ನಾನು ವ್ಯಕ್ತಪಡಿಸಕ್ಕೆ ಇಷ್ಟಪಡ್ತೀನಿ. ಕನ್ನಡದ ಕೇತನ ಅಂತಕ್ಕಂಥದ್ದು ಪೊನ್ನ
ರನ್ನ ಜನರೆಲ್ಲರೂ ಕಟ್ಟಿದರು ಕನ್ನಡಾಂಬೆಯ ಕಾವ್ಯಮಾಲೆ ಮಿಶ್ರಿತ ಪುಷ್ಪಗಳ ಸರಮಾಲೆ ನಾದ ನಿನಾದ ತಾಳರಾಗದ ನಿಯಮಗಳ ನಡುವೆ ಕಡಿವಾಣದ ಕಂಕಣ ಕಟ್ಟಿ ಮುಟ್ಟದೆ ಮೂಲೆಗಿಟ್ಟಿದ್ದಾರೆ. ಈ ಕಬ್ಬಿಣದ ಕಾಲವು ಪಟ್ಟವಾಯಿತು ಪಂಡಿತರಿಗೆ, ಇಷ್ಟವಾಯಿತು ರಾಜರಿಗೆ, ಗಟ್ಟಿ ಗುಟ್ಟಾಯಿತು ಜನರಿಗೆ. ಬಸವಣ್ಣ, ಅಕ್ಕ ಮಹಾದೇವಿ, ಪುರಂದರ, ಕನಕದಾಸರು ದಾಸದಾಸಿಯರಾದರು ಭುವನೇಶ್ವರಿಗೆ ವಚನ ಕೀರ್ತನೆಗಳ ಹಾಡುತ್ತ ದೇವರ ಜನರ ಮನಧ್ಯಾನದಲ್ಲಿ ಪದಪುಂಜದ ಗಾನದಲ್ಲಿ ಮನಸೋನ್ಮಯ ಮರೆತರು ಸಮಾಜೋದ್ಧಾರದ ಸಾಗರದಲ್ಲಿ. ಸ್ವತಂತ್ರದ ಕಾವ್ಯಮಾಲೆ ಹಚ್ಚು ಹಸಿರಿನ ಸಿರಿಮಳೆ ಆಯಿತು ಜನಮನ ಪೈರಿನಲ್ಲಿ ಅರಿತು ಆನಂದಿಸಿತು ಕರುಣಾಮಯಿ. ಕಾರ ಬೇಂದ್ರೆ ಮಾಸ್ತಿ ಅವರಂತವರು ಆಸ್ತಿಯಾದ ಕರುನಾಡಿಗೆ ಹೊಸ ಬೆಳಕಿನ ಹಾದಿಯಲ್ಲಿ ಪರದಾರಿ ಹಿಡಿದು ಸರಿಜೋಡಿಗೆ ಮಾಡಿ ಕರುನಾಡಿಗೆ ಬೆಳಗಿದರು ನವಯುಗದ ರವಿಕಿರಣ. ಹಲವು ಸಾಹಿತ್ಯ ಪ್ರಕಾರಗಳು ಅಮೃತ ವರ್ಷೋಪಾದಿಯಲ್ಲಿ ಆವರಿಸಿತು ಕನ್ನಡ ತಾಯಿಯ ಪುತ್ರರ ಮನದಂಗಲದಲ್ಲಿ. ಗಟ್ಟಿ ಮುಟ್ಟಿನ ವಿಧಾನ, ಸಂಗೀತ ಸುಮಧುರ ಗಾನ, ನವಚೇತನದ ಸೋಪಾನ. ಗಟ್ಟಿ ಮುಟ್ಟಿನ ವಿಧಾನ, ಸಂಗೀತದ ಸುಮಧುರ ಗಾನ, ನವಚೇತನದ ಸೋಪಾನ. ಇದೇ ನಮ್ಮ ಕನ್ನಡ ಮಾತೆ, ಇದೇ ನಮ್ಮ ಕನ್ನಡ ಭಾಷೆ, ಇದೇ ಕನ್ನಡ ನಮ್ಮ ತಾಯಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಒಂದು ಇಲ್ಲಿ ಬಂದು ಎರಡು ಮಾತನ್ನು ಮಾತಾಡಲು ಅವಕಾಶ ಮಾಡಿದಂತಹ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾಗಿ ಮೃದಂಗದಿಂದ ವಂದಿಸುತ್ತಾ. ಥ್ಯಾಂಕ್ ಯು.